ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಅದ್ಭುತ ನಟನೆಯಿಂದ, ವಿಭಿನ್ನ ಕಥೆಗಳ ಆಯ್ಕೆಯಿಂದ ಮತ್ತು ಪರಿಪೂರ್ಣತೆಯ ಮೇಲಿನ ಒಲವಿನಿಂದ ವಿಶೇಷ ಸ್ಥಾನ ಪಡೆದ ನಟರಲ್ಲಿ ಅಮೀರ್ ಖಾನ್ ಒಬ್ಬರು. ಅವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದು ಕರೆಯುತ್ತಾರೆ. ಅಮೀರ್ ಖಾನ್ ಅವರ ಪೂರ್ಣ ಹೆಸರು ಮೊಹಮ್ಮದ್ ಅಮೀರ್ ಹುಸೇನ್ ಖಾನ್. ಅವರು 1965ರ ಮಾರ್ಚ್ 14ರಂದು ಮುಂಬೈನಲ್ಲಿ ಜನಿಸಿದರು. ಅವರ ಕುಟುಂಬಕ್ಕೂ ಚಿತ್ರರಂಗದೊಂದಿಗೂ ನಂಟಿತ್ತು. ಬಾಲ್ಯದಲ್ಲೇ ಸಿನಿಮಾಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲನಟನಾಗಿ ಕಾಣಿಸಿಕೊಂಡರು. ನಟನೆ ಮಾತ್ರವಲ್ಲದೆ ಅವರು ನಿರ್ಮಾಪಕ ಮತ್ತು ನಿರ್ದೇಶಕರಾಗಿಯೂ ಯಶಸ್ಸು ಕಂಡಿದ್ದಾರೆ. ಅವರ ವೈಯಕ್ತಿಕ ಜೀವನವು ಹಲವು ಬಾರಿ ಸುದ್ದಿಯಾಗಿದೆ. ಅದರಂತೆ ಅವರು ಈಗಲೂ ಸುದ್ದಿಯಾಗಿದ್ದಾರೆ. ಬೆಂಗಳೂರಿನ ಉದ್ಯಮಿ ಗೌರಿ ಸ್ಪ್ರಾಟ್ ಜೊತೆ ಅಮೀರ್ ಖಾನ್ ಅವರು 3ನೇ ಮದುವೆಯಾಗಿ ಸುದ್ದಿಯಾಗಿದ್ದಾರೆ. ಮುಂಬೈನಲ್ಲಿರುವ ತಮ್ಮ ನಿವಾಸದಲ್ಲೇ ಈ ಮದುವೆ ಸರಳವಾಗಿ ನಡೆದಿದ್ದು, ಕುಟುಂಬದ ಸದಸ್ಯರು, ಆಪ್ತ ಸ್ನೇಹಿತರು ಹಾಗೂ ಚಿತ್ರರಂಗದ ಕೆಲವೇ ಗಣ್ಯರು ಮಾತ್ರ ಭಾಗಿಯಾಗಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೀರ್ ಖಾನ್, ಜುಲೈ 5ರಂದು ನಮ್ಮ ಮದುವೆ ನಡೆದಿದ್ದು, ಇದು ನಮ್ಮಿಬ್ಬರಿಗೂ ತುಂಬ ವಿಶೇಷ ದಿನ. ಬಾಲಿವುಡ್ ನಟ ಅಮೀರ್ ಖಾನ್ ಮದುವೆಯಾಗಿರುವ ಹುಡುಗಿ ಗೌರಿ ಸ್ಪ್ರಾಟ್ ಇದೀಗ ಎಲ್ಲರ ಗಮನ ಸೆಳೆದಿದ್ದಾರೆ. ಬೆಂಗಳೂರಿನ ಮೂಲದ ಗೌರಿ ಉದ್ಯಮಿಯಾಗಿದ್ದು, ಫ್ಯಾಷನ್ ಹಾಗೂ ಫೋಟೋಗ್ರಫಿ ಕ್ಷೇತ್ರದ ಹಿನ್ನೆಲೆ ಹೊಂದಿದ್ದಾರೆ. 47 ವರ್ಷದ ಗೌರಿ ಅವರಿಗೆ ಈಗಾಗಲೇ 7 ವರ್ಷದ ಮಗುವಿದೆ. ಬಾಲಿವುಡ್ನಿಂದ ದೂರವೇ ಇದ್ದ ಅವರು ಕಳೆದ ವರ್ಷ ಅಮೀರ್ ಖಾನ್ ತಮ್ಮ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪರಿಚಯಿಸಿದ್ದರು. ಪ್ರಸ್ತುತ ಗೌರಿ ಅವರು ಅಮೀರ್ ಖಾನ್ ಅವರ ನಿರ್ಮಾಣ ಸಂಸ್ಥೆಯಲ್ಲೂ ಕೆಲಸ ಮಾಡುತ್ತಿದ್ದಾರೆ. ಚಿತ್ರರಂಗದಿಂದ ದೂರವಿದ್ದರೂ ಈಗ ಅಮೀರ್ ಖಾನ್ ಜೊತೆಗಿನ ಸಂಬಂಧದಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಅಮೀರ್ ಖಾನ್ ಮತ್ತು ಗೌರಿ ಸ್ಪ್ರಾಟ್ ಅವರ ಪ್ರೇಮ ಕಥೆ ಸಿನಿಮಾಗಿಂತ ಕಡಿಮೆ ಏನಿಲ್ಲ. ಹಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಇಬ್ಬರು ಭೇಟಿಯಾಗಿದ್ದರು. ಬಳಿಕ ಇಬ್ಬರ ಜೀವನ ಬೇರೆ ದಾರಿಯಲ್ಲೇ ಸಾಗಿತ್ತು. ಸುಮಾರು 25 ವರ್ಷಗಳ ನಂತರ ಇಬ್ಬರು ಮತ್ತೆ ಸಂಪರ್ಕಕ್ಕೆ ಬಂದರು. ಸ್ನೇಹವಾಗಿ ಆರಂಭವಾದ ಮಾತುಕತೆ ಕಾಲಕ್ರಮೇಣ ಪ್ರೀತಿಯಾಗಿ ಬದಲಾಯಿತು. ತಮ್ಮ ಸಂಬಂಧವನ್ನು ಇಬ್ಬರು ಬಹಳ ದಿನಗಳ ಕಾಲ ಖಾಸಗಿಯಾಗಿ ಉಳಿಸಿಕೊಂಡಿದ್ದರು. ಕಳೆದ ವರ್ಷ ಅಮೀರ್ ಖಾನ್ ಮೊದಲ ಬಾರಿಗೆ ಗೌರಿಯನ್ನು ಮಾಧ್ಯಮಗಳಿಗೆ ಪರಿಚಯಿಸಿದ್ದರು. ಬಳಿಕ ಹಲವು ಕಾರ್ಯಕ್ರಮಗಳಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ಗೌರಿ ನನ್ನ ಜೀವನಕ್ಕೆ ನೆಮ್ಮದಿ ಮತ್ತು ಸಂತೋಷ ತಂದಿದ್ದಾರೆ ಎಂದು ಅಮೀರ್ ಖಾನ್ ಅವರು ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಈ ಹಿಂದೆ ಅವರು 2 ಬಾರಿ ಮದುವೆಯಾಗಿದ್ದು, ಎರಡೂ ಸಂಬಂಧಗಳು ವಿಚ್ಛೇದನದಲ್ಲಿ ಅಂತ್ಯಗೊಂಡಿವೆ. 1986ರಲ್ಲಿ ಅಮೀರ್ ಖಾನ್ ರೀನಾ ದತ್ತಾ ಅವರನ್ನು ವಿವಾಹವಾಗಿದ್ದರು. ಈ ದಂಪತಿಗೆ ಜುನೈದ್ ಖಾನ್ ಮತ್ತು ಈರಾ ಖಾನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. 2002ರಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನ ಪಡೆದರು. ಬಳಿಕ 2005ರಲ್ಲಿ ನಿರ್ದೇಶಕಿ ಕಿರಣ್ ರಾವ್ ಅವರನ್ನು ಅಮೀರ್ ವಿವಾಹವಾಗಿದ್ದರು. ಈ ದಂಪತಿಗೆ ಆಜಾದ್ ಎಂಬ ಒಬ್ಬ ಮಗನಿದ್ದಾನೆ. ನಂತರ 2021ರಲ್ಲಿ ಕಿರಣ್ ರಾವ್ ಮತ್ತು ಅಮೀರ್ ಖಾನ್ ಬೇರ್ಪಟ್ಟರು. ಇಂದಿಗೂ ಇಬ್ಬರು ಉತ್ತಮ ಸ್ನೇಹ ಉಳಿಸಿಕೊಂಡಿದ್ದಾರೆ. ಈಗ ಗೌರಿ ಸ್ಪ್ರಾಟ್ ಜೊತೆ ಹೊಸ ಜೀವನ ಆರಂಭಿಸಿದ್ದಾರೆ. ಇದು ಅವರ ಜೀವನದ 3ನೇ ಮದುವೆಯಾಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನಷ್ಟು ಆಸಕ್ತಿಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.